ನಮಸ್ತೆ. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಾನಿವತ್ತು ಪೊಂಗಲ್ನ ನಾರ್ಮಲಾಗಿ ಮಾಡ್ತಾರಲ್ಲ ಆ ಥರ ಪೊಂಗಲ್ನ ಮಾಡಿಲ್ಲ, ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ. ನಾನು ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಹಾಗೆಯೇ ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಬ್ಬ ಅಂತ ಅಂದಮೇಲೆ ಒಂದು ರಂಗೋಲಿ ಇರಲೇಬೇಕಲ್ವಾ. ಬನ್ನಿ ಒಂದು ಪುಟ್ಟದಾದಂಥ ರಂಗೋಲಿನೇ ಹಾಕೋಣ. ನಾರ್ಮಲ್ ಡೇಸಲ್ಲೇ ಒಂದು ರಂಗೋಲಿ ಹಾಕಿದ್ವಿ ಅಂದರೆ ಏನೋ ಒಂಥರ ಖುಷಿ. ಹಬ್ಬದ ದಿನದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾದಂಥ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದ್ವಿ ಅಂತ ಅಂದರೆ ಮನೆಯೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ಪುಟ್ಟದಾದಂಥ ಒಂದು ಸಂಕ್ರಾಂತಿ ಹಬ್ಬದ ರಿಲೇಟೆಡ್ ರಂಗೋಲಿನ ಹಾಕ್ತಾಯಿದ್ದೀನಿ ನಾನು. ಅಂದರೆ ಫ್ರೀ ಹ್ಯಾಂಡ್ ರಂಗೋಲಿ ಬರುತ್ತಲ್ಲ, ಎರಡು ಚೆನ್ನಾಗಿ ಬರುತ್ತೆ. ಬಟ್ ಈ ಥರ ಹಬ್ಬಕ್ಕೆ ರಿಲೇಟೆಡ್ ಬಿಡಿಸೋ ಅಂಥದ್ದೇನು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಾನೀಗ ಹೇಗೆ ಬರುತ್ತೆ ಹಾಗೆ ಬಿಡಿಸ್ತಿದ್ದೀನಿ. ನೋಡ್ತಿದ್ದಿಲ್ಲ, ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ಹಾಕಿ ಪೂಜೆ, ಹಾಗೆಯೇ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವೀಟು ಮತ್ತು ಖಾರ ಪೊಂಗಲ್ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲವನ್ನು ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ಬೆಳಿಗ್ಗೆನೇ ಎದ್ದು ಯೋಗ ಮತ್ತು ಪ್ರಾಣಾಯಾಮನ ಮುಗಿಸಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ರಂಗೋಲಿನ ಹಾಕ್ತಿರ್ತಕ್ಕಂಥದ್ದು. ಅಂದರೆ ಏನೇ ಹಬ್ಬ ಇರಲಿ ಏನೇ ಇರಲಿ, ನನಗೆ ಬೆಳಿಗ್ಗೆ ಪ್ರಾಣಾಯಾಮ ಮಾಡಲಿಲ್ಲ ಅಂತಂದರೆ ಸಮಾಧಾನ ಆಗೋಲ್ಲ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಒಂಚೂರು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಿಕೊಂಡೆ ಅಂದರೆ ಇಡೀ ದಿನ ಖುಷಿಯಾಗಿ ಲವಲವಿಕೆಯಿಂದ ಇರ್ಬೋದು. ಹಾಗಾಗಿ ನಾನು ಅಂದರೆ ಊರಿಗೆಲ್ಲ ಹೋದ್ರೂ ನನಗೆ ಯೋಗ ಮಾಡಲಿಕ್ಕೆ ಆಗಲಿಲ್ಲ, ವಾಕಿಂಗ್ ಮಾತ್ರ ಮಾಡ್ತಿದ್ದೀನಿ ಅಂದ್ರೂ ಕೂಡ ಪ್ರಾಣಾಯಾಮ ಅಂತೂ ಎಲ್ಲೂ ತಪ್ಪಿಸಲ್ಲ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಪ್ರಾಣಾಯಾಮ ಅಂತ ಅಂದರೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ರಂಗೋಲಿನ ಹಾಕಿ ರೆಸಿಪಿಗಳನ್ನ ಮಾಡೋಕ್ಕೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ರಂಗೋಲಿ ಡಿಸೈನು. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನೀವು ಯಾವ ಥರ ರಂಗೋಲಿ ಡಿಸೈನ್ನ ಹಾಕಿದ್ದೀರಾ ನಿಮ್ಮ ಮನೆ ಹತ್ರ ಅಂತ ಅಂದ್ಬಿಟ್ಟು. ಹಾಗೆ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸಂಕ್ರಾಂತಿ ಹಬ್ಬನ ಅಂತಕ್ಕಂಥದ್ದನ್ನು ಕೂಡ ನೀವಿಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಾವು ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದರೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ವಿಡಿಯೋದಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅನ್ನೋದಿದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನೀವು ಮಾಡ್ತಕ್ಕಂಥ ಒಂದು ಲೈಕು ಹಾಗೆ ಕಮೆಂಟು ನಮಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಒಂಥರ ಸ್ಫೂರ್ತಿ ಅಂತಲೇ ಹೇಳ್ಬೋದು. ರಂಗೋಲಿ ನೋಡ್ತಿದ್ದೀರಲ್ಲ, ರಂಗೋಲಿ ಡಿಸೈನ್ ಎಲ್ಲ ಮುಗಿಸ್ಕೊಂಡು ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ತಾನೆ ಪೊಂಗಲ್ನೂ ಕೂಡ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ ಪೂಜೆಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಆ ಖುಷಿನೇ ಬೇರೆ. ನನಗೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನೈವೇದ್ಯ ಇಡೋದು ಅಂದರೆ ಅಷ್ಟು ಖುಷಿ ಅನಿಸಲ್ಲ. ಹಾಗಾಗಿ ಫಸ್ಟಿಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತಕ್ಕಂಥದ್ದು. ಹಾಗಾಗಿ ಕಡಲೆಕಾಯಿನ ಬೇಯಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಗೆಣಸು ಮತ್ತು ಕಡಲೆಕಾಯಿ ಈ ಹಬ್ಬಕ್ಕೆ ಮಾಡಿಸಿದ್ದಲ್ಲ ಗೆಣಸು ಹಾಗೆ ಕಡಲೆಕಾಯಿ. ಹಾಗಾಗಿ ಮೊದಲಿಗೆ ಕುಕ್ಕರಲ್ಲಿ ಕಡಲೆಕಾಯಿನ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು 3 ಜನ ಇರೋದ್ರಿಂದ ಸ್ವಲ್ಪ ಕಡಲೆಕಾಯಿನ ಬೇಯಿಸ್ಕೊಳ್ತಿದ್ದೀನಿ, ತುಂಬ ಏನು ಬೇಯಿಸ್ತಿಲ್ಲ. ಅಂದರೆ ಬೇಕು ಅಂತ ಅಂದರೆ ಮತ್ತೆ ಮರುದಿನ ಅಥವಾ 1-2 ದಿನ ಬಿಟ್ಟು ಬೇಯಿಸ್ಕೋಬೋದಲ್ಲ. ಹಾಗಾಗಿ ಆ ದಿನಕ್ಕೆ ಎಷ್ಟು ಬೇಕಷ್ಟು ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಕಾಯಿನ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಬಂತು ಅಂತ ಅಂದರೆ ನಮಗೆ ಕಡಲೆಕಾಯಿ ರೆಡಿ ಆಗುತ್ತೆ. ಕಡಲೆಕಾಯಿ ಬೇಯೋಷ್ಟರಲ್ಲಿ ನಾನು ಪೊಂಗಲ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ನಾನಿಲ್ಲಿ ಹೆಸರು ಬೇಳೆ ಉಪಯೋಗಿಸ್ಕೊಂಡೇ ಅದ್ರ ಜೊತೆಗೆ ಹಿತ್ಕಿದವರೆ ಬೇಳೆಕಾಳನ್ನು ಕೂಡ ಉಪಯೋಗಿಸ್ಕೊಂಡು ಖಾರ ಪೊಂಗಲ್ನ ಮಾಡ್ತಿರ್ತಕ್ಕಂಥದ್ದು. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಸೀಸನ್ ಇದೆಯಲ್ವ ಅವರೆಕಾಳು, ಹಾಗಾಗಿ ನೋಡ್ತಿದ್ದೀರಲ್ಲ ನಾನಿಲ್ಲಿ ಇದರಲ್ಲಿ 2 ಲೋಟ ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಸ್ವೀಟು ಮತ್ತು ಖಾರ ಪೊಂಗಲ್ ಎರಡಕ್ಕೂ ಸೇರಿಸಿ ಹುರ್ಕೊಳ್ತಿದ್ದೀನಿ ಒಂದೇ ಸಲ. ಅಂದರೆ ಸ್ವೀಟ್ ಪೊಂಗಲ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಕ್ವಾಂಟಿಟಿ. ನಾವು 3 ಜನಕ್ಕೆ, ನನಗೆ ಅಂದರೆ ಅದು ಪದೇ 2-3 ಟೈಮ್ ತಿನ್ಲಿಕ್ಕೆ ಬೇಜಾರು ಪೊಂಗಲ್ಲೆಲ್ಲ. ಹಾಗಾಗಿ 1 ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಿರೋದು. ಮಧ್ಯಾಹ್ನಕ್ಕೆ ಮತ್ತೆ ಬೇರೆ ಅಡುಗೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿನಲ್ಲಿ ಹೆಸರು ಬೇಳೆನ ಹುರ್ಕೊಂಡ್ರೆ ಒಂದು ಒಳ್ಳೆ ಘಮ ಬರುತ್ತೆ. ಪೊಂಗಲ್ಲು ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ, ಓಪನ್ನಾಗಿ ಸ್ಟೀಮರಲ್ಲಿ ಬೇಯಿಸ್ಕೊಂಡು ಮಾಡ್ತಿರೋದು. ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಲೋಟ ಹೆಸರು ಬೇಳೆಗೆ 2 ಲೋಟ ಅಕ್ಕಿನ ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಲೋಟ ಸೈಜು. ತೊಳೆದು ನೀಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಇದನ್ನು 1-2 ಬಾರಿ ತೊಳೆದ್ರೆ ನೀಟಾಗಿ ಅದರಲ್ಲಿರ್ತಕ್ಕ ಡಸ್ಟ್ ಎಲ್ಲ ನೀಟಾಗಿ ಹೋಗುತ್ತೆ. ಇದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಒಟ್ಟಿಗೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ಲು ಹಾಗೆ ಗೆಣಸು ಎಲ್ಲವೂ ಆಗಿಬಿಡುತ್ತೆ. ನೋಡ್ತಾ ಇರಿ,
ಇದಕ್ಕೆ 1 ಬೌಲಷ್ಟು ನಾನು ಅವರೆಕಾಳನ್ನ ಹಿತ್ಕಿದ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಆ ಲೋಟದಲ್ಲಿ ಆಲ್ಮೋಸ್ಟ್ 1-1.5 ಲೋಟದಷ್ಟು ಬರುತ್ತೆ ಹಿತ್ಕಿದ ಅವರೆಕಾಳನ್ನು. ನೀವು ಸಮವಾಗಿ ಹಾಕ್ಕೊಂಡ್ರೂ ಏನಿಲ್ಲ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತಿಲ್ಲಿ ಇನ್ನೊಂದು ಪಾತ್ರೆಗೆ ನೋಡಿ ಮತ್ತೊಂದು ಲೋಟದಲ್ಲಿ ಅಳತೆ ಮಾಡಿ 1 ಲೋಟದಷ್ಟು ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗೋಧಿ ನುಚ್ಚಾದರೂ ಹಾಕ್ಕೋಬೋದು, ಅಥವಾ ನವಣೆ ಈ ಥರದ್ದು ಹಾಕ್ಕೊಂಡು ಸ್ವೀಟ್ ಪೊಂಗಲ್ನ ಮಾಡ್ಕೋಬೋದು. ಖಾರ ಪೊಂಗಲ್ನೂ ಕೂಡ ಹಾಗೆ ಮಾಡ್ಕೊಳ್ಬೋದು. ಇಲ್ಲಿ 1-2 ಬಾರಿ ತೊಳೆದು ಅಗತ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಸೇರಿಸಿ ಎತ್ತಿಟ್ಟಿದ್ದೀನಿ ಅದನ್ನು. ಈಗ ಇದಕ್ಕೆ ಮೇಲ್ಗಡೆ ಇನ್ನೊಂದು ಸ್ಟೀಮ್ ಪಾತ್ರೆ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಅದಕ್ಕೆ ಸ್ವೀಟ್ ಪೊಂಗಲ್ಗೆ ಏನು ಬೇಕು ಅದನ್ನು ಇಟ್ಕೊಂಡ್ರೆ ಎಲ್ಲವೂ ಕುಕ್ ಆದಮೇಲೆ ಜಸ್ಟ್ ಒಂದು ತುಪ್ಪದ ಒಗ್ಗರಣೆ, ಖಾರ ಪೊಂಗಲ್ಲಿಗೆ ಖಾರದ ಒಗ್ಗರಣೆ, ಇದಕ್ಕೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕ್ಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡ್ವಿ ಅಂದರೆ ಪಟ್ ಅಂತ ರೆಡಿ ಆಗೋಗುತ್ತೆ ಸ್ವೀಟು ಮತ್ತು ಖಾರ ಪೊಂಗಲ್ಲು. ನೋಡಿ ಗೆಣಸನ್ನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಅಂತ ಅಂದ್ಬಿಟ್ಟು. ಕುಕ್ಕರಲ್ಲಿ ಕೂಗಿಸಿದ್ರೆ ಗೆಣಸನ್ನ ಅಷ್ಟು ರುಚಿ ಇರಲ್ಲ. ಒಂದು ಸಲ ಟ್ರೈ ಮಾಡಿ ಈ ಥರ ಸ್ಟೀಮಲ್ಲಿ ಬೇಯಿಸಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಯಾವುದೇ ಸಿಹಿ ಬೇಕಿಲ್ಲ, ಆ ಥರ ಅಷ್ಟು ರುಚಿ ಇರುತ್ತೆ ಇದು. ಹಾಗಾಗಿ ಯಾವುದೇ ಆದ್ರೂ ಈ ಥರ ಓಪನ್ನಾಗಿ ಅಥವಾ ಸ್ಟೀಮಲ್ಲಿ ಮಾಡೋದು ರುಚಿ ಬರೋಷ್ಟು ನಾವು ಕುಕ್ಕರಲ್ಲಿ ಕೂಗಿಸ್ತೀವಿ ನೋಡು, ಅದಷ್ಟು ರುಚಿ ಬರಲ್ಲ. ಹಾಗಾಗಿ ಇದು ಒಂದು 15-20 ನಿಮಿಷ ಆದರೆ ಎಲ್ಲವೂ ಬೇಯುತ್ತೆ. ಅಷ್ಟರಲ್ಲಿ ನೋಡಿ ಕಡಲೆಕಾಯಿನೂ ಕೂಡ ಬೆಂದಿದೆ, ನೋಡ್ತಿರ್ಬೋದು ನೀವು. ಇದನ್ನು ಕೂಡ ನೀರನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಒಂದು 3-4 ವಿಷಲ್ ಬಂದರೆ ಸಾಕು, ಬೇಗ ಅಂದರೆ ಬೇಗ ಬೇಯುತ್ತೆ. ಊರ ಕಡೆಯಲ್ಲೆಲ್ಲ ಅಂತ ಅಂದರೆ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಹುಲ್ಲು ಬರುತ್ತಲ್ಲ, ಭತ್ತದ ಹುಲ್ಲು, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೂ ಕೂಡ ಬೇಯಿಸ್ತಾರೆ. ಅದು ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಕುಕ್ಕರ್ಗೆ ಹಾಕಿ ಕೂಗಿಸ್ತೀವಿ. ಆ ಥರ ಹುಲ್ಲಿಗೆ ಹಾಕಿ ಬೇಯಿಸೋದ್ರಿಂದ ಗೆಣಸನ್ನು ಕೂಡ ಹಾಗೆ ಬೇಯಿಸ್ತಾರೆ, ಕಡಲೆಕಾಯಿ ಗೆಣಸು ಎಲ್ಲ. ಆ ಥರ ಬೇಯಿಸೋದ್ರಿಂದ ನೀರು ಜಾಸ್ತಿ ಅಬ್ಸರ್ವ್ ಆಗೋಲ್ಲ ಗೆಣಸಿಗಾಗಲಿ ಕಡಲೆಕಾಯಿಗಾಗಲಿ. ನೋಡಿ ಇದು ಆಲ್ರೆಡಿ ಬೆಂದಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇಲ್ಲಿ ಅನ್ನನೂ ಕೂಡ ಆಗಿದೆ, ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಸೇರಿಸಿಟ್ಟಿದ್ವಲ್ಲ ಸ್ವೀಟ್ ಪೊಂಗಲ್ಲಿಗೆ, ಅದು ಕೂಡ ರೆಡಿಯಾಗಿದೆ. ಅದ್ರ ಜೊತೆಗೇ ಗೆಣಸು ಕೂಡ ರೆಡಿಯಾಗಿದೆ. ಬೇರೆ ನೀವು ಯಾವುದೇ ತರಕಾರಿಗಳನ್ನಾದ್ರೂ ಈ ಥರ ಸೈಡಿಗೆ ಹಾಕಿದ್ರಿ ಅಂತಂದರೆ ಬೇಯುತ್ತೆ. ಇಲ್ಲ ಅನ್ನದ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟರೂ ಕೂಡ ಬೆಂದಿರುತ್ತೆ. ಪಲ್ಯ ಈ ಥರ ಏನು ಬೇಕಾದರೂ ಮಾಡ್ಕೊಳ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ. ಇದು ಬಂದು ಖಾರ ಪೊಂಗಲ್ಲಿಗೆ ಹಿತ್ಕಿದ ಅವರೆಕಾಳು, ಅಕ್ಕಿ ಹಾಗೆಯೇ ಹೆಸರುಬೇಳೆನ ಹಾಕಿ ಬೇಯಿಸಿರ್ತಕ್ಕಂಥದ್ದು. ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿರೋದ್ರಿಂದ ಅಷ್ಟೊಂದೇನು ಹುಡಿಯಾಗಿ ಬಂದಿಲ್ಲ, ನೋಡ್ತಿರ್ಬೋದು. ಬೆಂದಿದೆ, ಕಾಳುಗಳಾಗ್ಬೋದು, ಅಕ್ಕಿ ಹಾಗೆಯೇ ಹೆಸರುಬೇಳೆ ಎಲ್ಲವೂ ಪರ್ಫೆಕ್ಟಾಗಿ ಬೆಂದಿದೆ. ನಾನು ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಮತ್ತೆ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕಲ್ಲ. ಹಾಗಾಗಿ ನೀವು ಬೇಡ ಅಂದರೆ ಈಗ ಚಿತ್ರಾನ್ನ ಆ ಥರಕ್ಕೆಲ್ಲ ಬೇಕು ಅಂತ ಅಂದರೆ ನೀರನ್ನ ಕಡಿಮೆ ಹಾಕ್ಕೊಂಡ್ರಿ ಅಂದರೆ ಉದ್ರಾಗಿ ಬರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ಕೆಲಸನೂ ಕಡಿಮೆ, ಅಟ್ ಎ ಟೈಮಲ್ಲಿ ಎಲ್ಲವೂ ಆಗೋಗುತ್ತೆ. ನನಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡೆ ಅಂತ ಅಂದರೆ ನನಗೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಸ್ವೀಟ್ ಪೊಂಗಲ್ಲಿಗೂ ಅಷ್ಟೇ ಬೆಲ್ಲದ ನೀರನ್ನ ಸೇರಿಸಿ ಅದಕ್ಕೊಂದು ಒಗ್ಗರಣೆ ಕೊಟ್ಟೆ ಅಂತ ಅಂದರೆ ಅದು ಕೂಡ ರೆಡಿ ಆಗುತ್ತೆ. ಖಾರ ಪೊಂಗಲ್ಲಿಗೆ ನಾನಿಲ್ಲಿ ಮೊದಲಿಗೆ ತುಪ್ಪನ ಹಾಕಿ, ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಅದೇ ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆಯೇ ಕಾಳುಮೆಣಸು, ಹಸಿಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಕೂಡ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಹಾಗಾಗಿ 2 ಸೇರಿಸಿರೋದು ನಾನು. ನಿಮಗೆ ಬೇಕು ಅಂತ ಅಂದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕಾಳುಮೆಣಸು ಕೂಡ ಸೇರಿಸಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಕಲ್ಲರಿಗೆ ಅಂತ ಹೇಳಿ ಸ್ವಲ್ಪ ಅರಶಿನದ ಪುಡಿನೂ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಇಂಗು ಮತ್ತು ಅರಶಿನ ಹಾಕುವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕಿ, ಸ್ವಲ್ಪ ಬಿಸಿ ಇರುತ್ತಲ್ಲ ಎಣ್ಣೆ, ಆ ಎಣ್ಣೆಗೆ ಹಾಕ್ಕೊಂಡ್ರೆ ಸಾಕು. ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ. ಪೊಂಗಲ್ ಆಗ್ಬೋದು, ಬೇರೆ ಯಾವುದೇ ರೆಸಿಪಿ ಆಗ್ಬೋದು. ಏನು ಮಾಡ್ತೀರ ಅಂದರೆ ಇನ್ನೂ ಹೀಟಲ್ಲಿರುತ್ತೆ ಎಣ್ಣೆ, ಆವಾಗಲೇ ನೀವು ಹಾಕಿದಾಗ ಏನಾಗುತ್ತೆ, ಸಿಹಿಯುತ್ತೆ. ಆ ಸಿಹಿದಾಗ ಕಲ್ಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ರೆಸಿಪಿ ಮಾಡುವಾಗ ಎಣ್ಣೆ ಒಳಗಡೆ ಅರಶಿನದ ಪುಡಿ ಹಾಕೋದಾದರೆ ಈ ಥರ ಮಾಡಿ, ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲ್ಲರ್ ನೋಡಿ ಎಷ್ಟು ಲೈಟ್ ಕಲರ್ ಬಂದಿದೆ ಅಂತೇಳಿ, ಪರ್ಫೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಅಂತ ಅಂದರೆ ನನಗೆ ಹಿತ್ಕಿದ ಅವರೆಕಾಳು ಪೊಂಗಲ್ಲು ರೆಡಿಯಾಗಿದೆ. ಇದಕ್ಕೆ ಬೇಕಂದರೆ ನೀವು ಹಸಿ ತೆಂಗಿನಕಾಯಿನ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಇಷ್ಟ ಆಗಲ್ಲ ಮಗನಿಗೆ, ಹಾಗಾಗಿ ಅದು ತೆಗೆದು ತಿಂತಾನೆ. ಸಣ್ಣಕ್ಕಿರುತ್ತಲ್ಲ ಪೀಸ್ಗಳು, ತೆಗೆಯೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಲಿಲ್ಲ. ನೀವು ತುಪ್ಪದ ಒಗ್ಗರಣೆ ಹಾಕುವಾಗಲೇ ಹಾಕ್ಕೊಳ್ಬೋದು ಅದನ್ನು. ಖಾರ ಪೊಂಗಲ್ ರೆಡಿ ಆಯಿತು. ಬನ್ನಿ ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ಳೋಣ. ನೋಡ್ತಿಲ್ಲ, ಈ ಬೌಲಲ್ಲಿ ನಾನು ಅಕ್ಕಿ ಮತ್ತು ಹೆಸರುಬೇಳೆ ಇಟ್ಟಿದ್ನಲ್ಲ, ಎರಡೂ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ.
ಸೇರಿಸ್ಕೊಂಡು ಒಂದು ಕುದಿಸ್ಕೊಂಡ್ವಿ ಅಂತಂದರೆ ಅದು ಪರ್ಫೆಕ್ಟಾಗಿ ಹುಡಿಯಾಗಿ ಬೆಂದಿದೆ ಅನ್ನ. ನಮಗೆ ಅದು ಸ್ವಲ್ಪ ಬೆಂದಂಗಾದರೆ ರುಚಿ ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ಲು. ಬೆಲ್ಲದ ನೀರು ಹಾಕಿದ್ಮೇಲೆ ತುಂಬ ಏನು ಬೇಯಲ್ಲ. ಹಾಗಾಗಿ ಬೆಲ್ಲದ ನೀರು ಹಾಕೋದಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ನೀರನ್ನ ಸೇರಿಸಿ ಒಂದು ಕುದಿಸ್ಕೊಂಡ್ರೆ ಆಗುತ್ತೆ. ಈಗ ಇದಕ್ಕೆ ಬೆಲ್ಲದ ನೀರು ಅಂದರೆ ಸಿಹಿ ಎಷ್ಟು ಬೇಕೋ ಆ ಪ್ರಮಾಣನ ನೋಡಿಕೊಂಡು ನೀವು ಬೆಲ್ಲದ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಬೆಲ್ಲದ ನೀರನ್ನ ಹಾಕ್ಕೊಂಡು ಒಂದು ಕುದಿ ಬಂತು ಅಂತ ಅಂದರೆ ನಮಗೆ ಆಲ್ಮೋಸ್ಟ್ ಸ್ವೀಟ್ ಪೊಂಗಲ್ಲು ಕೂಡ ರೆಡಿಯಾಗೋಗುತ್ತೆ. ಎಷ್ಟು ಸುಲಭ ನೋಡಿ ಮಾಡೋದು. ಅಂದರೆ ಸ್ಟೀಮರಲ್ಲಿ ಇಟ್ಟು ಮಾಡೋದ್ರಿಂದ ನೀವು ಬೆಳಿಗ್ಗೆ ಅಡುಗೆನೂ ಕೂಡ ಇದೇ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಒಂದು ಒಳ್ಳೆ ಸುವಾಸನೆ ಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋಣ. ತುಪ್ಪನ ಹಾಕಿ ತುಪ್ಪ ಕಾದ ನಂತರ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿನ ಉದ್ದಕ್ಕೆ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಪೂರ್ತಿ ಇಡಿಯಾಗಿ ಹಾಕಬೇಡಿ, ಅದು ಅಂದರೆ ಅಷ್ಟು ಬೇಗ ಬೇಯಲ್ಲ ಮತ್ತು ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಉದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಳ್ಳಿ. ಇದೆರಡು ಅಂದರೆ ಕ್ರಿಸ್ಪ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀವು ದ್ರಾಕ್ಷಿನ ಸೇರಿಸ್ಕೊಳ್ಬೇಕಾಗತ್ತೆ. ಉರಿ ಇದ್ದಾಗಲೇ ಸೇರಿಸ್ಕೊಂಡ್ರೆ ಅಂದರೆ ಬೇಗ ಅದು ಇದಾಗ್ಬಿಡುತ್ತೆ. ಎಂಥದ್ದು ತುಪ್ಪ ಹೀಟ್ ಇರುತ್ತಲ್ಲ, ಬೇಗ ಫ್ರೈ ಆಗುತ್ತೆ ದ್ರಾಕ್ಷಿ. ಸೊ ಹಾಗಾಗಿ ನೀವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಫ್ಲೇಮ್ ಆಫ್ ಮಾಡಿ ಹಾಕಿರೋದು ಎಲ್ಲ ಎಷ್ಟು ದಪ್ಪಕ್ಕಾಗುತ್ತೆ ನೋಡಿ, ಪರ್ಫೆಕ್ಟಾಗಿದೆ. ನೀವು ಫ್ಲೇಮ್ ಆನಲ್ಲೇ ಇಟ್ಟು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಸಿಹಿಯುತ್ತೆ, ಒಂದು ಸ್ವಲ್ಪ ಕಹಿ ಅನಿಸುತ್ತೆ ದ್ರಾಕ್ಷಿ ಎಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಈಗ ಇದನ್ನು ನಾವು ಏನು ಬೇಯ್ತಿದೆ ಪೊಂಗಲ್ಲು ಅದಕ್ಕೆ ಸೇರಿಸ್ಕೊಂಡ್ವಿ ಅಂತ ಅಂದರೆ ಯಮ್ಮಿ ಪೊಂಗಲ್ಲು ರೆಡಿ. ನೋಡ್ತಿರ್ಬೋದು ನೀವು. ನನಗೇನಿಲ್ಲ ಅಂದರೂ ಅರ್ಧ ಗಂಟೆಯಲ್ಲಿ ಎಲ್ಲವೂ ಮುಗಿದೋಯ್ತು. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಗೆಣಸು ಬೇಯಿಸಿದ್ದು, ಹಾಗೆಯೇ ಕಡಲೆಕಾಯಿನೂ ಕೂಡ ಬೇಯಿಸಿದ್ದು, ಎಲ್ಲವೂ ಅಟ್ ಎ ಟೈಮಲ್ಲಿ ಆಗೋಯಿತು. ಯಾವಾಗಲೂ ಕುಕ್ಕಿಂಗ್ ಮಾಡ್ತೀವಿ ಅಂತ ಇಡೀ ದಿನ ಕಿಚನಲ್ಲಿ ನಿಂತ್ಕೊಳ್ಳೋದಲ್ಲ, ಆದಷ್ಟು ಸ್ಮಾರ್ಟಾಗಿ ಮಾಡಬೇಕು ಕಿಚನ್ ವರ್ಕ್ನ. ನನಗೆ ಆ ಥರನೇ ಮಾಡೋದ್ರಿಂದ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಕಿಚನ್ನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ. ಆದಷ್ಟು ಬೇಗ ಪಟ ಅಂತ ಕೆಲಸಗಳನ್ನ ಮುಗಿಸ್ಕೊಳ್ತಕ್ಕಂಥದ್ದು. ಇದು ಕುದಿಯುವಾಗ ಅಥವಾ ಇದು ಬೇಯಕ್ಕೆ ಇಟ್ಬಿಟ್ಟು ನಾನು ಪಾತ್ರೆಗಳಿದ್ದರೆ ಅದನ್ನು ವಾಶ್ ಮಾಡ್ಕೊಳ್ಳೋದು, ಬೇರೆ ಚಿಕ್ಕ ಪುಟ್ಟ ಏನು ಕೆಲಸ ಇರುತ್ತೆ ಅದನ್ನು ಕೂಡ ಮಾಡ್ಕೊಳ್ತೀನಿ. ಹಾಗಾಗಿ ಕಿಚನಲ್ಲಿ ತುಂಬ ಟೈಮ್ ಏನು ವೇಸ್ಟ್ ಮಾಡಲ್ಲ ನಾನು. ನೋಡಿ, ಈಗ ಇದನ್ನು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಅದು ರುಚಿ ನೋಡೋದಕ್ಕಿಂತ ಮುಂಚೆನೇ ದೇವರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಡ್ತಿದ್ದೆ. ನೋಡಿ, ಈಗ ಇದಕ್ಕೆ ಗೋಡಂಬಿನ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸೇರಿಸ್ಕೊಳ್ತಾ ಇದ್ದೀನಿ. ತಕ್ಷಣ ಹಾಕಿದ್ರೆ ಮೆತ್ತಗಾಗುತ್ತೆ, ಅಷ್ಟು ಕ್ರಿಸ್ಪ್ ಅನಿಸಲ್ಲ. ಹಾಗಾಗಿ ಗೋಡಂಬಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ತುಂಬ ಹೊತ್ತುವರೆಗೆ ಕ್ರಿಸ್ಪಾಗೆ ಸಿಗುತ್ತೆ. ಹಾಗಾಗಿ ಇದನ್ನು ಕೂಡ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ದೇವರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು. ಎಲ್ಲ ದೇವರ ನೈವೇದ್ಯಕ್ಕೆ ಎಲ್ಲವೂ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಬೇಯಿಸಿರ್ತಕ್ಕಂಥ ಕಡಲೆಕಾಯಿ, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಹಾಗೆ ಮಿಕ್ಸ್ ಮಾಡಿರ್ತಕ್ಕಂಥ ಎಳ್ಳು, ಕಡಲೆ, ಬೆಲ್ಲ, ಹಾಗೆಯೇ ಮನೇಲೇ ಮಾಡಿರ್ತಕ್ಕಂಥ ಸಕ್ಕರೆ ಹೆಚ್ಚು, ಅದರ ಜೊತೆಗೆ ಸಿಹಿ ಗೆಣಸು. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡಿ ಆನಂತರ ಬ್ರೇಕ್ಫಾಸ್ಟ್ನ ಮಾಡೋಣ. ಇವತ್ತು ಗುರುವಾರ ಬೇರೆ ಇದೆಯಲ್ಲ, ನನಗೆ ಈ ವರ್ಷ ಏನಂದರೆ ವರ್ಷದ ಜಾನ್ವರಿ ಫಸ್ಟೂ ಕೂಡ ಗುರುವಾರನೇ ಬಂದಿದ್ದು. ಸಿಕ್ಕಾಪಟ್ಟೆ ಖುಷಿ. ಏಕೆಂದರೆ ನಾನು ರಾಯರ ಪೂಜೆ ಮಾಡೋದ್ರಿಂದ ಆ ದಿನ ಯಾವುದಾದ್ರೂ ವಿಶೇಷ ಅಂದರೆ ಹಬ್ಬಗಳು ಎಲ್ಲ ಬಂದಾಗ ಇನ್ನೂ ಸ್ವಲ್ಪ ಖುಷಿ ಪೂಜೆ ಮಾಡಲಿಕ್ಕೆಲ್ಲ. ನಾರ್ಮಲಾಗಿ ಮಾಡ್ತೀನಿಲ್ಲ ಅಂತಲ್ಲ, ಆದರೆ ಗುರುವಾರ ಬರುತ್ತಲ್ಲ ಆ ಖುಷಿನೇ ಬೇರೆ. ಸೊ ಹಾಗಾಗಿ ನಮ್ಮ ಗಿಡದಲ್ಲೇ ಇರ್ತಕ್ಕಂಥ ಸ್ವಲ್ಪ ತುಳಸಿ ಕಿತ್ಕೊಂಡಿದ್ದೀನಿ. ಸ್ವಲ್ಪ ಈಗ ಚಳಿ ಇರೋದ್ರಿಂದ ಹೂವು, ತುಳಸಿ ಎಲ್ಲ ಕಡಿಮೆ ಆಗೋಗಿದೆ. ಮಳೆಗಾಲ ಬಂದಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ. ಹಾಗಾಗಿ ರಾಯರಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ಈ ಸೀಸನ್ನಲ್ಲಿ ಮಲ್ಲಿಗೆ ಇದೆಲ್ಲ ಸಿಗಲ್ಲ. ಮಲ್ಲಿಗೆ ಹೂವೆಲ್ಲ ಆದರೆ ಒಂದು ಸ್ವಲ್ಪ ಈಸಿ, ತುಂಬಾ ಅಲಂಕಾರ ಮಾಡ್ಬೋದು. ನನಗೇನೆಂದರೆ ಮೇಲೆ ಫೋಟೋನ ಹಾಕಿರೋದ್ರಿಂದ ಕೆಳಗಡೆ ಕಳಶ, ಬೇರೆ ವಿಗ್ರಹಗಳೆಲ್ಲ ಇದೆ. ಅಂದರೆ ಸೇವಂತಿಗೆ ಹೂವು ಭಾರಕ್ಕೆ ಬಿದ್ದುಬಿಟ್ರೆ ಅನ್ನೋದೇ ಭಯ ನನಗೆ. ಮರುದಿನ ಹೂವು ತೆಗಿಯೋವರೆಗೂ ಅದೇ ಒಂದು ಭಯದಲ್ಲಿರ್ತೀನಿ. ಅವಾಗವಾಗ ಬರೋದು ನೋಡೋದು ಎಲ್ಲಿ ಬಿದ್ದುಬಿಡುತ್ತೋ ಅಂತ. ಇದುವರೆಗೆ ಯಾವಾಗಲೂ ಬಿದ್ದಿಲ್ಲ ಆ ಥರ. ಬಟ್ ನನಗೆ ಆ ಥರ ಮನಸ್ಸಲ್ಲಿ ಒಂದು ಭಯ, ಭಾರ ಆಗುತ್ತಲ್ಲ, ಫೋಟೋಗೆ ತಡೆಯುತ್ತೋ ಇಲ್ವೋ ಅಂತ ಹೇಳಿ ಆ ಸ್ಟಿಕ್ ಮಾಡೋದಿರೋದನ್ನು ಹಾಕಿದ್ದೀನಿ. ಬಟ್ ಒಂದು ಸಲ ಅದು ಕಿತ್ಕೊಂಡು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅದಕ್ಕೂ ಕೂಡ ಹಾಕಲ್ಲ. ಜಸ್ಟ್ ಫೋಟೋಗೆ ಹಿಂದೆಗೆ ಜಾಸ್ತಿ ಹೂವನ್ನು ಬಿಟ್ಟು ಮುಡಿಸ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದೊಂದು ಸಲ ಒಂದು ಕಡೆದು ಮಾತ್ರ ಬಿಚ್ಕೊಂಡಿತ್ತು. ನನಗೆ ಭಯ, ಅದು ಬಿದ್ದರೆ ಏನಾಗುತ್ತೆ ಅಂದರೆ ಹೂವು ಫುಲ್ಲು ಕೆಳಗಡೆ ಸೇವಂತಿಗೆ ಹೂವು ಬೀಳ್ತು ಅಂದರೆ ಕಳಶ ಎಲ್ಲ ಬಿದ್ದೋಗ್ಬಿಡುತ್ತೆ, ದೀಪ ಎಲ್ಲ. ಹಾಗಾಗಿ ಸ್ವಲ್ಪ ಭಯ. ಅದೇ ಸೇವಂತಿಗೆ, ಮಲ್ಲಿಗೆ ಹೂವು, ಕಾಕಡ ಇದೆಲ್ಲ ಮುಡಿಸೋದಾದರೆ ಅಷ್ಟು ಭಯ ಅಂತ ಅನಿಸಲ್ಲ, ಲೈಟ್ ವೆಯ್ಟ್ ಇರುತ್ತಲ್ಲ. ಹಾಗಾಗಿ ಅದೇನಷ್ಟು ಅನಿಸಲ್ಲ. ಈಗ ಕಾಕಡ ಅಷ್ಟೇ ಸಿಗೋದು, ಮಲ್ಲಿಗೆ ಇದೆಲ್ಲ ಸಿಗಲ್ಲ.
ಕಾಕಡನ್ನೇ ತೊಗೊಂಬಂದು ಕಟ್ಟಿದ್ದೆ. ನನಗೆ ಏನೇ ಆಗಲಿ ಹೂವು ಕಟ್ಟಿರೋ ತೊಗೊಳೋದಕ್ಕಿಂತ ತಂದು ಕಟ್ಟಿ ಹೂವು ಮಾಡಿಸೋದು ನನಗೆ ಭಾಳ ಖುಷಿ. ನೋಡ್ತಿದ್ರಲ್ಲ, ಸಿಂಪಲ್ಲಾಗಿ ರಾಯರಿಗೆ ಅಲಂಕಾರನ ಮಾಡ್ಕೊಂಡಿದ್ದಾಯಿತು. ಈಗ ಉಳಿದಂಥ ಮನೆ ದೇವ್ರದ್ದೆಲ್ಲ ಇದೆಯಲ್ಲ, ಆ ಒಂದು ಕಳಶ ಎಲ್ಲ ಇಟ್ಟು, ಕಳಶ ಇಟ್ಟಿರಲಿಲ್ಲ, ಹಬ್ಬದ ದಿನವೇ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಿಂದಿನ ದಿನ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಹಬ್ಬದ ದಿನವೇ ಕಳಶ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೈವೇದ್ಯಕ್ಕೆ. ಹಾಗೆಯೇ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಬ್ಬದ ದಿನ ಬೆಳಿಗ್ಗೆನೇ ಪೂಜೆ ಆದರೆ ನಿಜಕ್ಕೂ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಒಂದು ಇಡೀ ದಿನ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ. ಅದೇ ನಾವು ಮನೆ ಕೆಲಸ ಎಲ್ಲ ಲೇಟಾಗಿ ಎದ್ದು, ಮನೆ ಕೆಲಸ ಲೇಟಾಗಿ ಮುಗಿಸಿ, ಪೂಜೆನೂ ಲೇಟು, ಪೂಜೆ ಆದಮೇಲೆ ನಾವು ನೈವೇದ್ಯಕ್ಕೆ ಮಾಡಿಕೊಂಡ್ರೆ ನನಗೆ ಅದಷ್ಟು ಖುಷಿ ಅನಿಸಲ್ಲ. ಬೆಳಿಗ್ಗೆನೇ ಎದ್ದು ಎಲ್ಲವೂ ಮಾಡಿಕೊಂಡು ಪೂಜೆ ಮಾಡೋದು ಬಹಳನೇ ಖುಷಿ ಅನಿಸುತ್ತೆ ಮನಸ್ಸಿಗೆ. ನೋಡ್ತಿರ್ಬೋದು ನೀವು. ಇದಿಷ್ಟು ಬೆಳಗ್ಗಿಂದ ಆಯಿತು. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು, ದೇವರ ಪೂಜೆ, ರಂಗೋಲಿ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನನೂ ರೆಸಿಪಿಗಳು ಮಾಡ್ಕೊಂಡಿದ್ವಿ, ಅನ್ನ ಸಾಂಬಾರು ಪಲ್ಯ ಎಲ್ಲ. ಅದನ್ನೇನು ನಾನಿಲ್ಲಿ ಶೇರ್ ಮಾಡಿಲ್ಲ. ಸಂಜೆಗೆ ನನ್ನ ಮಗ ಸೇವ್ ಪುರಿ ಮಾಡ್ಕೊಳ್ಳೋಣ ಅಂತ ಅಂದ, ಸೇವ್ ಪುರಿ ಮಾಡಿದ್ದೆ. ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ, ಜಸ್ಟ್ ವೀಡಿಯೋನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ಬಂದು ನಮ್ಮ ಸಂಕ್ರಾಂತಿ ಹಬ್ಬದ ವೀಡಿಯೋ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.